ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಇದು ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಬಾಲ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಆ ಫ್ರೆಂಡ್ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ, ಅಲ್ಲಕ್ಕನೋ ಅಣ್ಣ, ಅಕ್ಕನ ನೀನು ಅಷ್ಟು ಇಷ್ಟಪಡ್ತೀಯ, ಅಕ್ಕ ನಿನ್ನನ್ನು ಇಷ್ಟನೇ ಪಡಲ್ಲ ಅಂತೇಳಿ. ಅದೇ ಕಣೋ, ಅವಳಿಗೆ ಅಷ್ಟು ಬೇಜಾರಾಗಿದೆ, ನನ್ನ ಮನಸ್ಸಿಗೆ ಅಷ್ಟು ಬೇಜಾರು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅವಳು ಇಷ್ಟಪಡಲ್ಲ ಅಂತ ಹೇಳ್ತಾನೆ. ಕಾವೇರಿ ಜೈಲಿಂದ ಬಿಡುಗಡೆ ಆಗಿ ಮನೆಗೆ ಬಂದಿದ್ದಾಳೆ. ಮನೆಯವರಿಗೆಲ್ಲ ತುಂಬ ಸಂತೋಷ ಆಗಿದೆ. ಅವಳು ಏನೂ ಮಾಡಿಲ್ಲ, ನಿರಪರಾಧಿ ಅಂತೇಳಿ ಆಗಿದೆ. ಆದರೆ ಅಲ್ಲೇನಾಗಿದೆ ಅಂದರೆ, ಸರಳಗೆ ತುಂಬ ಖುಷಿಯಾಗ್ಬಿಟ್ಟಿದೆ. ಏನಕ್ಕೆ ಖುಷಿಯಾಗಿದೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಯ್ಯೋ, ಕಾವೇರಿ ಕಂಡ್ರಂತೂ ತುಂಬಾ ಖುಷಿ. ಅಯ್ಯೋ ಕಾವೇರಿ, ಅಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ, ಅದು ಮಾಡು, ಇದು ಮಾಡು, ಹೊಟ್ಟೆ ತುಂಬ ಊಟ ಮಾಡು, ನೆಮ್ಮದಿಯಾಗಿರು. ಇಲ್ಲಿವರೆಗೂ ನಿಂದೇ ತಪ್ಪು ಅಂದ್ಕೊಂಡಿದ್ದು, ನಿನ್ನ ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ಎಷ್ಟೇ ಆದರೂ ನಿನ್ನ ನಾದ್ನಿ ಅಲ್ವಾ, ಅದಕ್ಕೇ ತುಂಬ ಇಷ್ಟ ನೀನು. ಹಾಗೆ ನಿನ್ನ ಈ ಮನೇಲಿ ರಾಣಿ ಥರ ಇರು, ಹೆಂಗೆ ಬೇಕು ಹಂಗಿರು, ಏನು ಬೇಕು ಕೇಳು, ನಾನು ಮಾಡಿಕೊಡ್ತೀನಿ ಮತ್ತು ಏನೇನೋ ಡೈಲಾಗ್ ಹೊಡಿತಾ ಇದ್ದಾಳೆ. ಅದು ನಿಜ ಅಂತಲೇ ನಂಬೋಕ್ಕಾಗ್ತಾ ಇಲ್ಲ. ಆದರೆ ಕಾವೇರಿಗೂ ಅದು ಆಶ್ಚರ್ಯ ತರಿಸ್ತಾ ಇದೆ. ಏನು ಅಂದರೆ, ಅಯ್ಯೋ ಅದಕ್ಕೆ ಹಂಗಿದ್ದವ್ರು ಹಿಂಗೆ ಅಂತೇಳ್ಬಿಟ್ಟು, ಎಲ್ಲಿ ಅದಕ್ಕೆ ಅತ್ತೆ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾಳೆ. ಅಯ್ಯೋ ಕಾವೇರಿ, ಕಳಿಸ್ಬಿಟ್ಟೆ ಊರಿಗೆ, ಅಮ್ಮ ಏನೇನೋ ಹೇಳೋದು, ಅದನ್ನು ಕೇಳ್ಕೊಂಡು ನಾವೆಲ್ಲ ಜಗಳ ಆಡೋದು, ಅದು ಬೇಡವೇ ಬೇಡ ಅಂತೇಳ್ಬಿಟ್ಟು ಅಮ್ಮನ ಊರಿಗೆ ಕಳಿಸ್ಬಿಟ್ಟೆ ಕಾವೇರಿ ಅಂತ. ಅವಳೇನು ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಆದರೆ ಸತ್ಯ ಹೇಳ್ತಾನೆ, ಒಳ್ಳೆಯದಾಯಿತು ಕಳಿಸಿದ್ದು ಅಂತ ಹೇಳ್ತಾನೆ. ಹೀಗೆ ಮಾತಾಡಿ ಆಮೇಲೆ ಅಡುಗೆ ಆಗಿದೆ, ಹಬ್ಬದ ಅಡುಗೆ ಮಾಡಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡು ಕಾವೇರಿ ಅಂತೇಳಿ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾಳೆ. ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಆಯಿತು. ಆಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ತಿನ್ನೋದು ಅಂತ ಸತ್ಯವು ಕೂತ್ಕೊಂಡು, ಸತ್ಯ ಫ್ರೆಂಡು ಇಬ್ಬರು ಕೂತಿರ್ತಾರೆ. ತಗೋಬಾ ಸರಳ ಎಲೆ ಅಡಿಕೆ ಅಂತ. ಅಷ್ಟೊತ್ತಿಗೆ ಕಾವೇರಿ ಮತ್ತು ರಾಣಿ ಇಬ್ಬರೂ ಹೋಗ್ತಾರೆ. ಬನ್ನಿ 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 ಕೂತ್ಕೊಳ್ಳಿ, ಸರಳ ಎಲೆ ಅಡಿಕೆ ತರ್ತಾಳೆ, ಎಲೆ ಅಡಿಕೆ ಹಾಕ್ಕೊಳ್ಳೋಣಂತೆ, ಕೂತ್ಕೊಳ್ಳಿ ಅಂತ. ಆಮೇಲೆ ಸರಳ ಹೊಗಳಿದ್ದು ನಾದ್ನಿನ. ಆಮೇಲೆ ಒಬ್ಬಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದಾಳೆ, ಎಲ್ಲ ಬಡಿಸಿದ್ದಾಳೆ, ಎಲ್ಲರೂ ಊಟ ಮಾಡೋದು ಅಂತ ಆಗಿದೆ ಖುಷಿಯಾಗಿ. ಮತ್ತೇನು ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ ಸರಳಂಗೆ. ಆದರೆ ಈಗ ಸದ್ಯಕ್ಕಂತೂ ತುಂಬ ಖುಷಿಪಟ್ಟು ಇದು ಮಾಡ್ತಿದ್ದಾಳೆ. ಹಾಗಾಗಿ ಸತ್ಯ ಇನ್ನೂ ಎಲೆ ಅಡಿಕೆ ತರಲಿಲ್ಲ ಅಂತೇಳ್ಬಿಟ್ಟು, ನಾನೇ ತೊಗೊಂಡು ಬರ್ತೀನಿ ತಾಳು ಅಂತ ಹೋಗ್ತಾನೆ ಒಳಕ್ಕೆ. ಅವನು ಹೋಗಿ ಅವಳನ್ನು ಹಿಡ್ಕೊಂಡು ಮುದ್ದಾಡಿ ಮುತ್ತು ಕೊಟ್ಟು ಆಚೆ ಬರೋ ಹೊತ್ತಿಗೆ ಇನ್ನೊಂದು 2 ನಿಮಿಷ ಆಗ್ಬಿಡುತ್ತೆ. ಆವಾಗ ಅವನ ಫ್ರೆಂಡ್ ಕೂಗ್ತಾನೆ, ಸತ್ಯ ಇನ್ನೂ ಎಲೆ ಅಡಿಕೆ ತರಲೇ ಇಲ್ವಲ್ಲೋ, ಬರಲ ನಾನು ಅಂತೇಳಿ. ಏಯ್ ಬೇಡ ಬೇಡ ಬೇಡ, ಸುಮ್ಮನೆ ಇರು, ನೀನೇನು ಬರೋದು ಬೇಡ ಅಂತೇಳಿ ಅಲ್ಲಿ ನೋಡಿ ಇದು ಮಾಡಿ ಕರ್ಕೊಬರ್ತಾನೆ. ಈ ಕಡೆ ಬಾಲನ ಫ್ರೆಂಡು ತುಂಬಾ ಬೇಜಾರು ಮಾಡ್ಕೋತಾನೆ. ಅದಕ್ಕೇನ ನೀನು ಅಷ್ಟು ಇಷ್ಟಪಟ್ರು ನಿನ್ನನ್ನು ಒಂಚೂರು ಇಷ್ಟಪಡಲ್ವಲ್ಲ ಅಣ್ಣ, ಯಾಕಣ್ಣ ಹಿಂಗೆ ಅಂತ. ಆಗ ಈ ಕಡೆ ಸತ್ಯ ಎಲೆ ಅಡಿಕೆ ಹಾಕೋಬೇಕು, ಸರಳ ಹೆಂಗೆ ಚೇಂಜ್ ಆಗಿದ್ಲು, ಏನು ಅಂತಲೇ ನಂಬೋಕ್ಕಾಗಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾನೆ. ಒಳಗೆ ನಗು ಬರ್ತಾಯಿದೆ, ತಂಗಿ ಮಗಳನ್ನ ಚೆನ್ನಾಗಿ ನೋಡ್ಕೊತಾವನಲ್ಲ ಅಂತ, ತುಂಬ ಖುಷಿಯಾಗಿ ನೋಡ್ಕೊತಾವಳಲ್ಲ ಅಂತ ಖುಷಿಯೂ ಆಗುತ್ತೆ. ಆದರೆ ಯಾವುದನ್ನು ನಂಬೋಕ್ಕಾಗಲ್ಲ. ಅವಳು ಒಂಥರ ಹೆಂಗೆ ಟ್ರಿಗರ್ ಆಗ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಸುಮ್ಮನೆ ಹೌದು ಅಂತೇಳಿ, ಸರಳ ನೀನು ಇವತ್ತು ತುಂಬ ಒಳ್ಳೆ ಅಡುಗೆ ಮಾಡಿದ್ದೀಯ ಕಣೆ, ತುಂಬ ಚೆನ್ನಾಗಿ ಕಾವೇರಿ ಮಕ್ಕಳನ್ನು ಮಾತಾಡ್ಸಿದ್ದೀಯ ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ಅವಾಗ ಹೇಳ್ತಾಳೆ, ರೀ ನಮ್ಮಮ್ಮನ ಮಾತು ಕೇಳಿನೇ ಅಷ್ಟೆಲ್ಲ ಇದು ಮಾಡಿದ್ದು, ಅದಕ್ಕೆ ಈಗ ನಮ್ಮಮ್ಮನ ಊರಿಗೆ ಕಳಿಸಿದ್ದೀನಲ್ಲ, ಇನ್ನೇನಿಲ್ಲ ಬಿಡಿ, ಚೆನ್ನಾಗಿರೋಣ ಅಂತ ಹೇಳ್ತಾಳೆ.
ಸರಿ ಆಯಿತು ಅಂತೇಳ್ಬಿಟ್ಟು ಅವನು ಖುಷಿಯಾಗಿ ಅವಳನ್ನು ಮುದ್ದುಕೊಟ್ಟು ಮುದ್ದಾಡಿ ಎಲೆ ಅಡಿಕೆ ತಗೊಂಡು ಹೋಗ್ತಾನೆ. ಅಲ್ಲಿ ಕೊಡ್ತಾನೆ ಕಾವೇರಿಗೆ, ಬಾಳೆಹಣ್ಣು ತಿನ್ನು, ಎಲೆ ಅಡಿಕೆ ತಿನ್ನು ಅಂತೆಲ್ಲ ಹೇಳ್ತಾನೆ. ಆಮೇಲೆ ಈಗ ಅಮ್ಮ ಬಂದಾಯಿತು, ರಾಣಿ ಹೇಳ್ತಾಳೆ, ಈಗ ಅಮ್ಮ ಬಂದಾಯಿತು, ಇನ್ನು ಅಪ್ಪ ಬರಬೇಕು, ಅಪ್ಪನ ಇನ್ನು ಹುಡುಕ್ಬೇಕು ನಾವು ಅಂತ. ಅದಕ್ಕೆ ಸರಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಎಲೆ ಅಡಿಕೆನೂ ಹಾಕೋತಾರೆ, ಬಾಳೆಹಣ್ಣು ತಿಂತಾರೆ, ಎಲ್ಲವೂ ಆಗೋಗುತ್ತೆ. ಸರಳ ಕೂಡ ಅವಳು ಏನು ಇಂಟೆನ್ಷನ್ ಇಟ್ಕೊಂಡಿದ್ದಾಳೋ ಗೊತ್ತಿಲ್ಲ. ಒಟ್ಟಿಗಂತೂ ಅವತ್ತಿನ ಟ್ರೀಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಖುಷಿಯಾಗಿ, ರಾಣಿಗಂತೂ ತುಂಬ ಖುಷಿಯಾಗಿ ನೋಡ್ಕೋತಿದ್ದಾಳೆ, ಮತ್ತು ಕಾವೇರಿನೂ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಇಂಟೆನ್ಷನ್ ಏನಿದೆಯೋ ಗೊತ್ತಿಲ್ಲ. ಆಮೇಲೆ ರಾಣಿ ಹೇಳ್ತಾಳೆ, ಸರಿ ಅಮ್ಮ ಬಂದಾಯಿತು, ಇನ್ನು ಅಪ್ಪ ಬೇಕಲ್ಲ ಅಂತ ಮುಖ ಎಲ್ಲ ಒಂಥರ ಮಾಡ್ಕೊತಾರೆ ಬಾಲ ಮತ್ತು ಕಾವೇರಿ ಎಲ್ಲ. ಆದ್ರೂ ಹುಡುಗಿ ನಾನೇ ಹೇಳ್ತೀನಿ ತಿರುಪು ಅಂತೇಳಿ ಬಾರಮ್ಮ ಅಮ್ಮನ ಮನೆಗೆ ಅಪ್ಪನ ಮನೆಗೆ ಹೋಗೋಣ ಅಂತ ಕರೆಯುತ್ತೆ. ಆಮೇಲೆ ಇಲ್ಲ ಅಂತ ಅಂತಾಳೆ, ಇಲ್ಲ ಬಾರಮ್ಮ ಹೋಗೋಣ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.